ಸ್ನೇಹಿತರೆ ಎಲ್ಲರಿಗೂ MGN ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿದಂತಹ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಇರುವಂತದ್ದು. 2024ರಲ್ಲಿ ಅಂದ್ರೆ ಅತಿ ಶೀಘ್ರದಲ್ಲೇನೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿದಂತಹ ಹೆಣ್ಣು ಮಗುವಿನ ಖಾತೆಗೆ 1,00,000 ಹಣವನ್ನ ನೇರವಾಗಿ ಜಮೆ ಮಾಡ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ 2,30,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಡೈರೆಕ್ಟ್ ಆಗಿ ಅವರ ಬ್ಯಾಂಕ್ ಖಾತೆಗೆ ಅಂದ್ರೆ ಹೆಣ್ಣು ಮಗುವಿನ ಬ್ಯಾಂಕ್ ಖಾತೆಗೆ 1,00,000 ಭಾಗ್ಯಲಕ್ಷ್ಮಿ ಯೋಜನೆಯ ಹಣವನ್ನ ಜಮೆ ಮಾಡ್ತಾ ಇದೆ ಸರ್ಕಾರ. ಹಾಗಾದ್ರೆ ಈ ಒಂದು ಹಣವನ್ನ ಪಡೆಯೋದಕ್ಕೆ ಅರ್ಹತೆಗಳು ಏನೇನು, ಅರ್ಹರು ಯಾರ್ಯಾರು, ಮತ್ತೆ ಹಣವನ್ನ ಪಡೆಯೋದಕ್ಕೆ ಏನೇನೆಲ್ಲ ದಾಖಲೆಗಳನ್ನ ಕೊಡಬೇಕಾಗುತ್ತೆ, ಮತ್ತೆ 2024ರಲ್ಲಿ ಅಂದ್ರೆ ಈ ವರ್ಷದಲ್ಲಿ ಯಾರಿಗೆ ಈ ಒಂದು ಹಣ ಅಂದ್ರೆ ಮೆಚುರಿಟಿ ಅಮೌಂಟ್ ಸಿಗ್ತಾ ಇದೆ ಈ ಒಂದು ಯೋಜನೆ ಅಡಿಯಲ್ಲಿ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ, ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಗೇನೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋ ಇನ್ಫಾರ್ಮೇಶನ್ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ. ಓಕೆ ಸ್ನೇಹಿತರೆ, ವಿಷಯದ ಕಡೆ ಬರೋಣ. ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಯಲ್ಲಿ 2024ರಲ್ಲಿ ಅಂದ್ರೆ ಅತಿ ಶೀಘ್ರದಲ್ಲೇನೆ 2,30,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಈ ವರ್ಷದಲ್ಲಿ ಅವರ ಒಂದು ಖಾತೆಗೆ ಹಣ ಜಮೆ ಆಗ್ತಾ ಇದೆ. ಅಂದ್ರೆ ಆ ಒಂದು ಮಗುವಿನ ಖಾತೆಗೆ ಮೆಚುರಿಟಿ ಅಮೌಂಟ್ 1,00,000, 1,00,000 ಚಿಲ್ಲರೆ ಇದೆ. ನಾವು ರೌಂಡ್ ಫಿಗರ್ ಅಲ್ಲಿ 1,00,000 ಅಂತ ಅನ್ಕೊಳ್ಳೋಣ. 1,00,000 ಮಗುವಿನ ಖಾತೆಗೆ ನೇರವಾಗಿ ಜಮೆ ಆಗುತ್ತೆ. ಈ ಒಂದು ಯೋಜನೆ ಜಾರಿಗೆ ಆಗಿದ್ದು 2006 ಮತ್ತೆ 2007ನೇ ವರ್ಷದಲ್ಲಿ ಜಾರಿಗೆ ಬಂದಿದಂತದ್ದು ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ. ಅಂದಿನ ಸಿಎಂ ಆಗಿದಂತಹ ಯಡಿಯೂರಪ್ಪ ಅವರು ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಾರೆ. ಆವಾಗ ಸಮ್ಮಿಶ್ರ ಸರ್ಕಾರ ಇತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಅಂದಿನ ಸಿಎಂ ಆಗಿದಂತಹ ಸಿಎಂ ಯಡಿಯೂರಪ್ಪ ಅವರು ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಾರೆ. ಈ ಯೋಜನೆ ಜಾರಿಯಾಗಿ ಈ ವರ್ಷದ ಅಂದ್ರೆ 2024ರ ಏಪ್ರಿಲ್ ಮತ್ತೆ ಮೇ ತಿಂಗಳಿಗೆ 18 ವರ್ಷ ಕಂಪ್ಲೀಟ್ ಆಗಿರುವಂತದ್ದು. ಸೊ ಈಗ ಇದಕ್ಕೆ 18 ವರ್ಷ ಕಂಪ್ಲೀಟ್ ಆಗಿದೆ. 2024ರಲ್ಲಿ ಅಂದ್ರೆ ಶೀಘ್ರದಲ್ಲೇ 2,30,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳ ಖಾತೆಗೆ ಅಂದ್ರೆ ಹೆಣ್ಣು ಮಗುವಿಗೆ ನೇರವಾಗಿ ಹಣ ಜಮೆ ಆಗ್ತಾ ಇದೆ. ಸೊ ಇದಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂತಾ ಇದೆ. ಸೊ ಓಕೆ, ಇವಾಗ ಭಾಗ್ಯಲಕ್ಷ್ಮಿ ಯೋಜನೆ ಹಣವನ್ನ ಪಡೆಯೋದಕ್ಕೆ ಯಾರು ಅರ್ಹರು, ಯಾರಿಗೆ ಈ ಒಂದು ಹಣ ಈ ವರ್ಷದಲ್ಲಿ ಸಿಗ್ತಾ ಇದೆ, ಇದರ ಬಗ್ಗೆ ನೋಡ್ತಾ ಹೋಗೋಣ. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಅಂತಂದ್ರೆ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಗೊತ್ತಿದ್ರೆ ಒಳ್ಳೇದು, ತುಂಬಾ ಒಳ್ಳೇದು. ಯಾರಿಗೆ ಗೊತ್ತಿಲ್ಲ ಅವರು ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಅಂದ್ರೆ ಏನು, ಅದನ್ನ ಮಾಡಿಸೋದು ಹೇಗೆ, ಏನೆಲ್ಲ ಅರ್ಹತೆಗಳು ಬೇಕು, ಇದಕ್ಕೆಲ್ಲನೂ ಕೂಡ ನಿಮ್ಗೆ ಆನ್ಸರ್ ಅನ್ನ ಅಂದ್ರೆ ಒಂದು ಎಕ್ಸ್ಪ್ಲೇನ್ ಅನ್ನ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಇವಾಗ ಈ ಒಂದು ಹಣವನ್ನ ಪಡೆಯೋದಕ್ಕೆ ಯಾರು ಅರ್ಹರು, ಯಾರಿಗೆ ಈ ಒಂದು ಹಣ ಈ ವರ್ಷದಲ್ಲಿ ಸಿಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಹಣವನ್ನ ಪಡಿಬೇಕು ಅಂತಂದ್ರೆ BPL ಕಾರ್ಡ್ ಇರಬೇಕು. ಅದು ಕಡ್ಡಾಯವಾಗಿ BPL ಕಾರ್ಡ್ ಇರಲೇಬೇಕು. ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಅಂದ್ರೆ ಬಡವರಿಗೆ ಸಿಗ್ತಾ ಇರುವಂತಹ ಯೋಜನೆ ಆಗಿರೋದ್ರಿಂದ ಇದು BPL ಕಾರ್ಡ್ ಇರೋದು ಕಡ್ಡಾಯ ಆಗಿರುತ್ತೆ. ಇನ್ನು ಎರಡನೇದಾಗಿ ಮೊದಲ 2 ಮಕ್ಕಳಿಗೆ ಸಿಗುತ್ತೆ. ಅಂದ್ರೆ ಇಬ್ಬರಿಗೆ ಮಾಡಿಸಿದ್ರೆ ನೀವು ಇಬ್ಬರಿಗೂ ಸಿಗುತ್ತೆ. ನೀವೇನಾದ್ರೂ ಒಬ್ಬರಿಗೆ ಮಾತ್ರ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಯನ್ನ ಮಾಡಿಸಿದ್ದೀರಾ, ಇನ್ನೊಂದು ಹೆಣ್ಣು ಮಗುವಿಗೆ ಮಾಡಿಸಿಲ್ಲ ಅಂತಂದ್ರೆ ನಿಮ್ಗೆ ಸಿಗೋದಿಲ್ಲ. ಇಬ್ಬರಿಗೂ ಬಾಂಡ್ ಮಾಡಿಸಿರ್ಬೇಕಾಗುತ್ತೆ. ನೆಕ್ಸ್ಟ್ ಮೆಚುರಿಟಿ ಅಮೌಂಟ್ ಅನ್ನ ಪಡಿಬೇಕು ಅಂತಂದ್ರೆ ಆ ಒಂದು ಹೆಣ್ಣು ಮಗು 8ನೇ ತರಗತಿ ಓದಿರ್ಬೇಕು. ಕನಿಷ್ಠ ಅಂತಂದ್ರೆ 8ನೇ ತರಗತಿ ಓದಿರ್ಬೇಕಾಗುತ್ತೆ. ನೆಕ್ಸ್ಟ್ ಬಾಲ ಕಾರ್ಮಿಕರಾಗಿರ್ಬಾರ್ದು. ನೆಕ್ಸ್ಟ್ ಬಾಲ್ಯ ವಿವಾಹ ಆಗಿರ್ಬಾರ್ದು. ಅಂದ್ರೆ 18 ವರ್ಷಕ್ಕಿಂತ ವಯಸ್ಸಿನ ಒಳಗಡೆ ಯಾವುದೇ ರೀತಿಯಾದಂತಹ ವಿವಾಹ ಅಂದ್ರೆ ಮದುವೆ ಆಗಿರಬಾರ್ದು. ಸೊ ಆಗಿತ್ತು ಅಂತಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಹಣ ಸಿಗೋದಿಲ್ಲ. ಇದಿಷ್ಟು ಈ ಒಂದು ಹಣವನ್ನ ಪಡೆಯೋದಕ್ಕೆ ಯಾರು ಅರ್ಹರು ಅನ್ನೋದ್ರ ಬಗ್ಗೆ ಆಯ್ತು. ಇವಾಗ ನೆಕ್ಸ್ಟ್ ಈ ಒಂದು ಹಣವನ್ನ ಪಡೆಯೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ 2024ರಲ್ಲಿ ಯಾರಿಗೆ ಸಿಗುತ್ತೆ ಅದನ್ನ ನಿಮ್ಗೆ ಕೊನೆಯಲ್ಲಿ ಹೇಳ್ತೀನಿ. ಇವಾಗ ನೋಡೋಣ ಏನೇನು ದಾಖಲೆಗಳು ಬೇಕಾಗುತ್ತೆ ಅಂತ. ಮೊದಲನೇದಾಗಿ ಬ್ಯಾಂಕ್ ಅಕೌಂಟ್ ನಂಬರ್ ಅಂದ್ರೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಆ ಒಂದು ಹೆಣ್ಣು ಮಗುವಿದೆ ಬೇಕಾಗುತ್ತೆ, ಪೋಷಕರದು ಅಥವಾ ತಂದೆ ತಾಯಿ ಅವ್ರದ್ದು ಬೇಕಾಗಲ್ಲ. ಆ ಒಂದು ಹೆಣ್ಣು ಮಗುವಿಂದ ಒಂದು ಪಾಸ್ಬುಕ್ ಅಥವಾ ಬ್ಯಾಂಕ್ ಅಕೌಂಟ್ ಇರಬೇಕಾಗುತ್ತೆ. ಅದು ಆಕ್ಟಿವ್ ಇರಬೇಕಾಗುತ್ತೆ. ಮೊದಲನೇದಾಗಿ ಪಾಸ್ಬುಕ್, ಎರಡನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಸೊ ಮೂರನೇದಾಗಿ ಒರಿಜಿನಲ್ ಬಾಂಡ್ ಬೇಕಾಗುತ್ತೆ, ಅಂದ್ರೆ ಭಾಗ್ಯಲಕ್ಷ್ಮಿ ಬಾಂಡ್ ಒರಿಜಿನಲ್ ಬೇಕಾಗುತ್ತೆ. ನಾಲ್ಕನೇದಾಗಿ ಬರ್ತ್ ಸರ್ಟಿಫಿಕೇಟ್ ಅಂದ್ರೆ ಆ ಒಂದು ಹೆಣ್ಣು ಮಗುವಿನ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ. ಐದನೇದಾಗಿ ತಂದೆ ತಾಯಿ ಅಥವಾ ಹೆಣ್ಣು ಮಗುವಿನ ಹೆಸರು ಬದಲಾವಣೆ ಆಗಿದ್ರೆ, ಒಂದ್ ವೇಳೆ ಆ ಮಗುವಿನ ಹೆಸರು ಬದಲಾವಣೆ ಮಾಡ್ಕೊಂಡಿದ್ರೆ ಅಥವಾ ಅವರ ಒಂದು ತಂದೆ ತಾಯಿ ಏನಾದ್ರೂ ಹೆಸರನ್ನ ಚೇಂಜ್ ಮಾಡಿಸ್ಕೊಂಡಿದ್ರೆ, ಸೊ ಅದಕ್ಕೆ ಸಂಬಂಧಪಟ್ಟಿರುವಂತಹ
ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ, CDPO ಅವರಿಂದ ದೃಢೀಕರಣ ಪತ್ರ ಬೇಕಾಗುತ್ತೆ. ನೆಕ್ಸ್ಟ್ ಬಾಂಡ್ ಏನಾದ್ರು ಕಳೆದು ಹೋಗಿದ್ರೆ, ಅಂದ್ರೆ ಒರಿಜಿನಲ್ ಬಾಂಡ್ ಏನಾದ್ರು ಕಳೆದು ಹೋಗಿದ್ರೆ, ಭಾಗ್ಯಲಕ್ಷ್ಮಿ ಬಾಂಡ್ ಏನಾದ್ರು ಕಳೆದು ಹೋಗಿದ್ರೆ ಡೂಪ್ಲಿಕೇಟ್ ಜೆರಾಕ್ಸ್ ಇರುತ್ತಲ್ಲ, ಸೊ ಅದರ ಜೊತೆಯಲ್ಲಿ FIR ಅಂದ್ರೆ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಬೇಕು. ನಮ್ಮ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಕಳೆದೋಗಿದೆ ಅಂತ ಹೇಳ್ಬಿಟ್ಟು ನೀವು ಕಂಪ್ಲೇಂಟ್ ಕೊಟ್ರೆ ಅಲ್ಲಿ FIR ಕೊಡ್ತಾರೆ ನಿಮ್ಗೆ. ಆ ಒಂದು FIR ಬೇಕಾಗುತ್ತೆ. ಒರಿಜಿನಲ್ ಬಾಂಡ್ ಏನಾದ್ರು ಕಳೆದು ಹೋಗಿದ್ರೆ ಡೂಪ್ಲಿಕೇಟ್ ಅಂದ್ರೆ ಜೆರಾಕ್ಸ್, ಒಂದು ಬಾಂಡಿನ ಜೆರಾಕ್ಸ್ ಬೇಕಾಗುತ್ತೆ, ಜೊತೆಗೆ FIR ಬೇಕಾಗುತ್ತೆ. ನೆಕ್ಸ್ಟ್ ಆ ಒಂದು ಮಗು ಏನಾದ್ರು ದತ್ತು ಮಗು ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ. ಯಾರೆಲ್ಲ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಯಲ್ಲಿ ಬಾಂಡ್ ಅನ್ನ ಮಾಡಿಸಿದಾರ ಹೆಣ್ಣು ಮಗುವಿನ ಹೆಸರಿನಲ್ಲಿ, ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಇನ್ನೇನು ಅತಿ ಶೀಘ್ರದಲ್ಲೇ ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಮಗುವಿನ ಖಾತೆಗೆ ಡೈರೆಕ್ಟ್ ಆಗಿ DBT ಮೂಲಕ ಹಣವನ್ನ ಜಮೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಅಡಿಯಲ್ಲಿ 2024ರಲ್ಲಿ ಮೆಚುರಿಟಿ ಅಮೌಂಟ್ ಅಂದ್ರೆ ಮೆಚುರಿಟಿ ಹಣ ಯಾರಿಗೆ ಸಿಗ್ತಾ ಇದೆ, ಯಾರಿಗೆ ಈ ವರ್ಷ ಸಿಗುತ್ತೆ ಅನ್ನೋದನ್ನ ನೋಡೋಣ. ಈ ವರ್ಷ 2,30,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ 2024ರಲ್ಲಿ ಅಂದ್ರೆ ಶೀಘ್ರದಲ್ಲೇ ಸಿಗ್ತಾ ಇದೆ. ಈ ವರ್ಷ ಯಾರಿಗೆ ಸಿಗ್ತಾ ಇದೆ ಅಂತ ನೋಡೋದಾದ್ರೆ, ಈ ವರ್ಷಕ್ಕೆ ಅಂದ್ರೆ 2024ಕ್ಕೆ ಆ ಒಂದು ಹೆಣ್ಣು ಮಗುವಿಗೆ 18 ವರ್ಷ ವಯಸ್ಸು ಕಂಪ್ಲೀಟ್ ಆಗಿರ್ಬೇಕು. ಅಂದ್ರೆ ಅವರ ಡೇಟ್ ಆಫ್ ಬರ್ತ್ ಇಂದ 2024 ಅಂದ್ರೆ ಈ ವರ್ಷಕ್ಕೆ ಆ ಒಂದು ಹೆಣ್ಣು ಮಗುವಿಗೆ 18 ವರ್ಷ ಕಂಪ್ಲೀಟ್ ಆಗಿರುವಂತವ್ರಿಗೆ ಈ ವರ್ಷ ಮೆಚುರಿಟಿ ಅಮೌಂಟ್ ಅಂದ್ರೆ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಯ ಹಣ ಈ ವರ್ಷ ಸಿಗುತ್ತೆ. ಆ ಒಂದು ಹೆಣ್ಣು ಮಗುವಿಗೆ 18 ವರ್ಷದ ಒಳಗಡೆ ಇದ್ರೆ ಸಿಗೋದಿಲ್ಲ, 18 ವರ್ಷ ಕಂಪ್ಲೀಟ್ ಆಗಿರ್ಬೇಕು. ಸೊ ಓಕೆನಾ, 18 ವರ್ಷ ಕಂಪ್ಲೀಟ್ ಅಂದ್ರೆ ಪೂರ್ಣ ಆಗಿರ್ಬೇಕು. ಇವಾಗ 18 ವರ್ಷ ನಡೀತಾ ಇದೆ, ನಮ್ಗೆ ಸಿಗುತ್ತಾ ಅಂತಂದ್ರೆ ಇಲ್ಲ. ನೀವು ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಮಾಡಿಸಿರ್ಬೇಕು ಆ ಒಂದು ಹೆಣ್ಣು ಮಗುವಿನ ಹೆಸರಿನಲ್ಲಿ, ಮತ್ತೆ ಆ ಒಂದು ಹೆಣ್ಣು ಮಗುವಿಗೆ 18 ವರ್ಷ ಕಂಪ್ಲೀಟ್ ಆಗಿರಬೇಕು. 18 ವರ್ಷ ತುಂಬಿ 19ನೇ ವರ್ಷ ರನ್ನಿಂಗ್ ಇರುವಂತಹ ಹೆಣ್ಣು ಮಕ್ಕಳಿಗೆ ಈ ಒಂದು ಬಾಂಡ್ ಈ ವರ್ಷ ಅಂದ್ರೆ 2024ರಲ್ಲಿ ಹಣ ಸಿಗ್ತಾ ಇದೆ. ನೆಕ್ಸ್ಟ್ ಮೆಚುರಿಟಿ ಅಮೌಂಟ್ ಎಷ್ಟು ಸಿಗ್ತಾ ಇದೆ ಅಂದ್ರೆ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಮಾಡಿಸಿದಂತಹ ಹೆಣ್ಣು ಮಗುವಿಗೆ 18 ವರ್ಷ ಕಂಪ್ಲೀಟ್ ಆಗಿರುವಂತಹ ಹೆಣ್ಣು ಮಗುವಿಗೆ ಎಷ್ಟು ಅಮೌಂಟ್ ಸಿಗ್ತಾ ಇದೆ, ಮೆಚುರಿಟಿ ಅಮೌಂಟ್ ಸಿಗ್ತಾ ಇದೆ ಅಂತ ನೋಡೋದಾದ್ರೆ 1 ಲಕ್ಷ ಚಿಲ್ಲರೆ ಇದೆ. ನಾವು ರೌಂಡ್ ಫಿಗರ್ ತಗೊಂಡ್ರು 1 ಲಕ್ಷ ಅಂತ ತಗೊಳ್ಳೋಣ. 1 ಲಕ್ಷ ರೂಪಾಯಿ ಹಣ ಆ ಮಗುವಿನ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾವಣೆ ಆಗುತ್ತೆ. ಇದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರಾದಂತಹ ಸಿದ್ದೇಶ್ವರ್ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಏನು ಅಂತ ನೋಡೋದಾದ್ರೆ, ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿ 18 ವರ್ಷ ಪೂರ್ಣಗೊಂಡ ಹೆಣ್ಣು ಮಕ್ಕಳಿಗೆ ಷರತ್ತುಗಳನ್ವಯ, ಅಂದ್ರೆ ಷರತ್ತುಗಳು ಏನೇನು ಅಂತ ನಿಮ್ಗೆ ಅವಾಗಲೇ ಹೇಳಿದೀನಿ, ಅರ್ಹತೆ ಏನು ಮತ್ತೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಗಳು ಇರಬೇಕಾಗುತ್ತೆ. ಸೊ ಅದೇ ಷರತ್ತುಗಳು ಅಂತಂದ್ರೆ, ಷರತ್ತುಗಳನ್ವಯ ಹಣವನ್ನು ಖಾತೆಗೆ ವರ್ಗಾಯಿಸಲಾಗುವುದು. ಈಗಾಗಲೇ ಅಂಚೆ ಇಲಾಖೆ ಹಾಗೂ ಇತರೆ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಾಗಿದೆ. ಆದಷ್ಟು ಶೀಘ್ರದಲ್ಲಿ ಫಲಾನುಭವಿಗಳ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡ್ತೀವಿ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಓಕೆ ಸ್ನೇಹಿತರೆ, ಇದರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಮುಖಾಂತರ ತಿಳಿಸಿ, ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಯಾರು ವಿಡಿಯೋ ಅಪ್ಲೋಡ್ ಆಗಿ 30 ನಿಮಿಷದ ಒಳಗಡೆ ಕಾಮೆಂಟ್ ಅನ್ನು ಮಾಡ್ತಾರೆ ಅಂತವರಿಗೆ ರಿಪ್ಲೈ ಅನ್ನ ಕೊಡ್ತೀನಿ. ಹಾಗಾದ್ರೆ 30 ನಿಮಿಷ ಆದ್ಮೇಲೆ ಕಾಮೆಂಟ್ ಮಾಡುವಂತವ್ರಿಗೆ ನೀವು ರಿಪ್ಲೈ ಕೊಡೋದಿಲ್ವಾ ಅಂತ ನೀವು ಕೇಳ್ಬೋದು. ಸೊ ಅವಾಗ ಬೇರೆ ಕೆಲಸಗಳಲ್ಲಿ ಬಿಜಿ ಆಗಿರ್ಬೋದು. ಸೊ ಹಾಗಾಗಿ ಆ ರೀತಿಯಾಗಿ ಹೇಳಿದೆ. ಸೊ ವಿಡಿಯೋ ಅಪ್ಲೋಡ್ ಆಗಿ 30 ಮಿನಿಟ್ಸ್ ವಿಡಿಯೋ ಯಾರು ಕಾಮೆಂಟ್ ಮಾಡ್ತಾರೆ ಅನ್ನೋದನ್ನ ನಾನು ನೋಡ್ತೀನಿ. ಸೊ ಹಾಗಾಗಿ ಈ ರೀತಿಯಾಗಿ ಹೇಳಿದೆ. ಹಾಗಾಗಿ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮಾಡಿ. ತುಂಬಾ ಏನಾದ್ರು ಇಂಪಾರ್ಟೆಂಟ್ ಯಾರಾದ್ರೂ ಕಾಮೆಂಟ್ ಮಾಡಿದ್ರು ಅಥವಾ ನಾನು ವಿಡಿಯೋದಲ್ಲಿ ಏನಾದ್ರು ಇಂಪಾರ್ಟೆಂಟ್ ಹೇಳೋದನ್ನ ಬಿಟ್ಟಿದ್ದೀನಿ ಅಂತಂದ್ರೆ, ಅಥವಾ ಏನಾದ್ರು ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ಅದಕ್ಕೆ ಖಂಡಿತವಾಗ್ಲೂ ಯಾವುದೇ ಸಮಯದಲ್ಲೂ ಕೂಡ ರಿಪ್ಲೈ ಅನ್ನ ಮಾಡ್ತೀನಿ. ಸೊ ಹಾಗಾಗಿ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.